ಕೆ ಎಗೆ ನಾನು ಇವಾಗ ಟೀಚರ್ ಎಕ್ಸಾಮ್ ಬರಿತೀನಿ, ನಾನು ಪಿ ಸಿದು ಅಥವಾ ಪಿ ಸಿ ಎಕ್ಸಾಮ್ ನಾನು ಅಟೆಂಡ್ ಮಾಡ್ತೀನಿ ಅಂತ ನೀವು ಹೋದರೆ ನಿಮ್ಮಂಥ ಮೂರ್ಖರು ಯಾರೂ ಇಲ್ಲ. ಫ್ರೆಂಡ್ಸ್, ನೀವು ಕೇಳ್ತಾ ಇದ್ರಲ್ಲ, ಇದು ನಂದು ಜಿ ಕೆ ನೋಟ್ಸು. ಸೊ ಬೆಳಗ್ಗೆ ಎಷ್ಟು ಕ್ರೌಡ್ ಇದೆ ನೋಡಿ. ಇಲ್ಲ ಅಂದರೂ ಇಲ್ಲಿ ಒಂದು 7ರಿಂದ 8 ಬೋಟ್ಗಳಿದೆ. ಈಗೆಲ್ಲ ಒಳನಾಡು ಮೀನುಗಾರಿಕೆ ನಡೀತಾ ಇದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಟೈಮು 4:20. ಸೊ ಇದು 1/4 ಗಂಟೆ ಮುಂದೆ ಇದೆ. ನಾನು ಇವತ್ತು 4 ಗಂಟೆಗೆ 10 ನಿಮಿಷ ಇರುವಾಗಲೇ ಎದ್ದಿದ್ದೆ. ನನ್ನ ಧ್ಯಾನ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಓದಲಿಕ್ಕೆ ಕೂತ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ನ ನಾನು ತುಂಬ ಖುಷಿಯಿಂದ ಮಾಡ್ತಾಯಿದ್ದೀನಿ, ಯಾಕೆಂದರೆ ನಿಮ್ಮೆಲ್ಲರ ರೆಸ್ಪಾನ್ಸು ನನಗೆ ತುಂಬ ಒಂದು ಮೋಟಿವೇಶನ್ ಕೊಟ್ಟಿದೆ. ಹಾಗಾಗಿ ನಾನು ಇನ್ಮೇಲೆ ನಾನು ಏನೇನು ಸ್ಟಡೀಸ್ ಏನೇನು ಪ್ಲ್ಯಾನ್ ಮಾಡ್ಕೊಳ್ತೀನಿ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ಯಾವ್ದ್ಯಾವ್ದು ಓದ್ಕೊಳ್ತಾ ಇದ್ದೀನಿ, ಯಾವ ರೀತಿ ಪ್ಲ್ಯಾನ್ ಮಾಡ್ತಿದ್ದೀನಿ, ಪಿನ್ ಟು ಪಿನ್ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ GPT ಅಥವಾ HSTR ಅಥವಾ PSTR ಈ ರೀತಿ ಟೀಚರ್ ಎಕ್ಸಾಮ್ಗೆ ಓದ್ತಿರೋರಿಗೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಏಕೆಂದರೆ ಎಲ್ಲರ ಯೋಚನೆಯೂ ಒಂದೇ ಥರ ಇರಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡ್ಬೋದು. ಸೊ ಆ ಯೋಚನೆಗಳು ನಮಗೆ ಓದಲಿಕ್ಕೆ ಹೆಲ್ಪ್ ಮಾಡ್ಬೋದು ಅನ್ನೋದು ನನ್ನ ಉದ್ದೇಶ. ಹಾಗೆ ನನ್ನ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ. ಸೊ ನಿಮ್ಮ ಪ್ರತಿಯೊಬ್ಬರ ರೆಸ್ಪಾನ್ಸು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇವಾಗ GK ಸ್ಟಾರ್ಟ್ ಮಾಡಿದ್ದೀನಿ. ಲಾಸ್ಟ್ 2 ಡೇಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಜನ ಕಮೆಂಟಲ್ಲಿ ಹೇಳ್ತಾಯಿದ್ರಿ ಡೈಲಿ ಒಂದು ವ್ಲಾಗ್ ಮಾಡಿರಿ ಅಂತ. ಖಂಡಿತ ಆಗೋಲ್ಲ ಫ್ರೆಂಡ್ಸ್. ನಾನು ವಾರಕ್ಕೆ 1 ಅಥವಾ 2 ವೀಡಿಯೋಸ್ ಮಾತ್ರ ಅಪ್ಲೋಡ್ ಮಾಡ್ಬೋದು. ಯಾಕೆಂದರೆ ನಾನು ನಿಮ್ಮ ಥರ ಆಸ್ಪಿರೆಂಟ್ ಆಗಿರೋದ್ರಿಂದ ನನಗೆ ಯೂಟ್ಯೂಬ್ ಬೆನ್ನ ಹಿಂದೆ ಹೋಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಓದ್ಕೊಳ್ಳೋದಿರುತ್ತೆ, ಜೊತೆ ಮನೆ ಕೆಲಸ ಇರುತ್ತೆ, ಮಕ್ಳ ಕೆಲಸ ಇರುತ್ತೆ, ಎಲ್ಲದನ್ನೂ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಾನು ಮೊಬೈಲ್ನು ತುಂಬ ಅವಾಯ್ಡ್ ಮಾಡ್ತಾಯಿದ್ದೀನಿ ಇವಾಗ. ಆದರೂ ಕೂಡ ನಾನು ಫಸ್ಟ್ ವೀಡಿಯೋ ಹಾಕಿದಾಗ ತುಂಬ ಜನದ ರೆಸ್ಪಾನ್ಸ್ ಚೆನ್ನಾಗಿತ್ತು. ನನಗೂ ಒಂದು ಮೋಟಿವೇಶನ್ ಬಂತು. ಇವಾಗ ಈ ಥರ ನಾವು ಓದ್ಕೊಳ್ತಾ ಇರೋದನ್ನು ಯಾರ ಹತ್ರನಾದರೂ ಹೇಳ್ಕೊಂಡ್ರೆ ಅಥವಾ ಯಾರ ಹತ್ರನಾದರೂ ಅಪ್ಡೇಟ್ ಕೊಡ್ತಾ ಇದ್ದರೆ ನಮಗೂ ಒಂಥರ ಇದನ್ನು ಓದ್ಕೊಳ್ಬೇಕು ಅನ್ನೋ ಪ್ಲ್ಯಾನ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾಯಿದ್ದೀನಿ. ತುಂಬ ಕಮೆಂಟ್ ಬರ್ತಾ ಇದ್ದಿದ್ದು ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ. ಫ್ರೆಂಡ್ಸ್, ನಂದು D.Ed ಆಗಿದೆ, ಡಿಗ್ರಿ ಆಗಿದೆ, ಜೊತೆಗೆ MA ನಂದು ಇನ್ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಆಗಿಲ್ಲ. ಸೊ ಮತ್ತು ತುಂಬ ಜನ ಕೇಳ್ತಾಯಿದ್ರಿ ನಿಮ್ಮ ಊರು ಯಾವುದು ಅಂತ. ನಮ್ಮದು ಉಡುಪಿ ಹತ್ತಿರ ಒಂದು ಸಣ್ಣ ಊರು. ಈಗ ನೀವು ಮಲ್ಪೆ ಬೀಚು ಅಥವಾ ಮರವಂತೆ ಬೀಚು ಈ ಥರ ಸಣ್ಣ ಬೀಚ್ಗಳು ಬರುತ್ತೆ. ತೋನ್ಸೆ ಬೀಚು, ಹಾಗೆ ನಮ್ಮದು ಕೋಡಿ ಬೀಚ್ ಅಂತ. ಇದು ನಮಿಷ ಮಾಡಿರೋ ಪೇಂಟಿಂಗು. ಎಲ್ಲೋ ಕಳೆದೋಗ್ಬಿಟ್ಟಿದ್ದೆ ಅಂದ್ಕೊಂಡಿದ್ದೆ, ಬಟ್ ನನ್ನ ಬುಕ್ ಒಳಗೆ ಇತ್ತು. ಸೊ ಇವತ್ತು ಸಿಕ್ತು. ಫ್ರೆಂಡ್ಸ್ ನೋಡಿ, ನಾನಿದು GK ನೋಟ್ಸು ಮಾಡಿರೋದು. ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ವಿಶ್ವಸಂಸ್ಥೆ ಮತ್ತು ಇನ್ಯಾವುದು ಪ್ರಮುಖ ದಿನಗಳು ಇದನ್ನೆಲ್ಲ ಬರ್ಕೊಂಡಿದ್ದೀನಿ ನಾನು. ನನಗೆ ಯಾವುದು PDF ಇಟ್ಕೊಂಡು ಓದ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನಂದು ಬುಕ್ಸನ್ನು ಹುಡ್ಕೊತ ಕೂತ್ಕೊಳ್ಳೋದು ಅದೂ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಈ ಥರ ನೋಟ್ಸನ್ನು ಎಲ್ಲ ಸಬ್ಜೆಕ್ಟ್ಗೂ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಮೌಲ್ಯ ಶಿಕ್ಷಣ ಅದೊಂದು ಬಿಟ್ಟು ವ್ಯಾಲ್ಯೂ ಎಜುಕೇಷನು ಮತ್ತು ಇನ್ನೊಂದು ಫಿಸಿಕಲ್ ಎಜುಕೇಷನು ಏನೋ ಇತ್ತಲ್ಲ, ಅದು ಬಿಟ್ಟು ಉಳಿದದ್ದು ಎಲ್ಲ ಸಬ್ಜೆಕ್ಟ್ಗೂ ನಾನು ಈ ರೀತಿ ನೋಟ್ಸ್ ಮಾಡ್ಕೊಂಡಿದ್ದೀನಿ. ನಾನೇ ಒಂದ್ಸಲ ಓದಿ ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ಒಂದ್ಸಲ ಓದಿದ್ದೀನಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸು, ಜೊತೆಗೆ ಬರಿಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇನ್ನು ರಾಜ್ಯ, ದೇಶ ಮತ್ತು ರಾಜಧಾನಿಗಳು ಅಂತ ಹಾಕ್ಕೊಂಡಿದ್ದೀನಿ. ಇದೊಂದು ಮಾತ್ರ ಇನ್ಕಂಪ್ಲೀಟ್ ಆಗಿದೆ. ಇದೊಂದು ಟಾಪಿಕ್ಕು ಮತ್ತು ಇನ್ನೊಂದು 2-3 ಟಾಪಿಕ್ ಮಾಡಿಕೊಂಡ್ರೆ ನಂದು ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಸೊ ಇನ್ನೊಂದು 5-6 ಪೇಜಸ್ ಅಷ್ಟೇ ಈ ನೋಟ್ಬುಕ್ಕಲ್ಲಿ ಉಳಿದಿದೆ. ನನಗೆ ನೋಟ್ಬುಕ್ ಹೊಸದ್ರಲ್ಲಿ ಬರೆಯೋದಂದ್ರೇ ರಗಳೆ ಆಗ್ತಿದೆ. ಯಾಕಂದರೆ ಎಕ್ಸಾಮ್ ಟೈಮಲ್ಲಿ ತುಂಬ ಬುಕ್ಸ್ ಅಂತ ಕಾಣ್ಬಿಟ್ರೆ ಅದೇ ದೊಡ್ಡ ಬರ್ಡನ್ ಅಂತ ಅನಿಸುತ್ತೆ. ಹಾಗಾಗಿ ಕರೆಂಟ್ ಅಫೇರ್ಸ್ ಆಲ್ಮೋಸ್ಟ್ ಎಲ್ಲದೂ ಕವರ್ ಮಾಡ್ಕೊಂಡಿದ್ದೀನಿ. ನನಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಒಂದು ಟಾಪಿಕ್ಸಲ್ಲಿ 7-8 ಟಾಪಿಕ್ಸಲ್ಲಿ 2-3 ಟಾಪಿಕ್ಸ್ ಬ್ಯಾಲೆನ್ಸ್ ಇದೆ ಅಷ್ಟೇ. ಉಳಿದೆಲ್ಲ ನಾನು ಬರ್ಕೊಂಡಾಗಿದೆ. ಸೊ ಇವಾಗ ಟೈಮು 5:45 ಆಗಿದೆ. ಸೊ ನೋಡಿ, ಇದು ನಮ್ಮ ಸ್ಟಡಿ ರೂಮ್ ಥರ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಯಾರೂ ಮಲ್ಕೊಳ್ಳಲ್ಲ, ಹಾಗಾಗಿ ಒಂದು ಫ್ರೀ ರೂಮ್ ಇರುತ್ತೆ ಅಂತ ಇದು ನಾನು ಆಗಲಿ ನಮಿಷ್ ಆಗಲಿ ಓದೋಕ್ಕೆ ಇಲ್ಲೇ ಕೂತ್ಕೊಳ್ಳೋದು. ಕಸ್ಟಮರ್ಸ್ ಎಲ್ಲ ಇರುವಾಗ ನಾವು ಈ ರೂಮಲ್ಲಿ ಮಲ್ಕೊಳ್ತೀವಿ, ಬಿಟ್ಟರೆ ಇದು ಯಾವಾಗಲೂ ಖಾಲಿನೇ ಇರುತ್ತೆ. ಸೊ ಇವಾಗ ಒಂದು ಚಹಾ ಮಾಡಿಕೊಡುವ ಅಂತ ಬಂದೆ. ಮಕ್ಕಳೆಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ, ಹಾಗಾಗಿ ಲೈಟ್ ಎಲ್ಲ ಆಫ್ ಇದೆ. ನಾವು ಓದ್ಕೊಳ್ಳೋ ರೂಮಿಗೆ ಮಾತ್ರ ಆನ್ ಇದೆ.
ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಲಾಗ್ ಮಾಡಲಿಕ್ಕೆ. ಯಾಕೆಂದರೆ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ. ಅಕ್ಕ ನಿಮ್ಮ ಮನೆಯಲ್ಲಿರೋದು, ನಿಮ್ಮ ಏಜ್ ಎಷ್ಟು, ಮತ್ತು ಏನು ಓದಿದ್ದೀರಾ, ಹಾಗೆ ನದಿ ದಡದಲ್ಲಿ ಮನೆ ಇದೆಯಲ್ವಾ, ಮಕ್ಳಿಗೇನು ಇದಾಗಲ್ವಾ, ಏನು ಮಕ್ಕಳಿಗೆಲ್ಲ ಸೇಫಾ, ಈ ರೀತಿ ಎಲ್ಲ ಕಮೆಂಟ್ ಮಾಡ್ತೀರಾ. ನಿಮ್ಮ ಕನಸನ್ನು, ನಿಮ್ಮ ಪ್ರೀತಿ ನನಗೆ ತುಂಬ ಅಂದರೆ ತುಂಬ ಖುಷಿ ಕೊಟ್ಟಿದೆ ಫ್ರೆಂಡ್ಸ್. ಆದಷ್ಟು ನಿಮ್ಮ ಒಟ್ಟಿಗೆ ಕನೆಕ್ಟ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಗೊತ್ತಿಲ್ಲ, ಎಷ್ಟು ತುಂಬ ಬ್ಯುಸಿ ಆದಾಗ ಮಾತ್ರ ನಾನು ವ್ಲಾಗ್ಸ್ ಎಲ್ಲ ಮಾಡಲ್ಲ ಅಷ್ಟೇ. ಇಲ್ಲದಿದ್ದರೆ ನಾನು ಖಂಡಿತ ನಿಮ್ಮ ಜೊತೆ ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಿನ ಬೆಳಗ್ಗೆ ಬೇಗ ಎದ್ದು ಅಭ್ಯಾಸ ಇರೋರು ಹೇಳ್ರಿ, ಇಲ್ಲಾಂದರೆ ಬೇಗ ಹೇಳಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಕೆಲವರು ರಾತ್ರಿ ಓದೋ ಮೂಡಿರುತ್ತೆ, ಕೆಲವರಿಗೆ ಬೆಳಗ್ಗಿನ ಜಾವ ಎದ್ದು ಓದೋ ಮೂಡಿರುತ್ತೆ. ಸೊ ನನಗೆ ಬೆಳಗಿನ ಜಾವ ಎಷ್ಟೊತ್ತಿಗಂದರೂ ಹೇಳ್ತೀನಿ, ನನಗಿದು ಅಭ್ಯಾಸ ಆಗೋಗಿದೆ. ಕೆಲವ್ರಿಗೆ ರಾತ್ರಿ ಕುತ್ಕೊಂಡು ಓದೋರು ತುಂಬ ಜನ ಇರ್ತಾರೆ. ಅವರು ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದರೂ ಆಗ್ತದೆ, ಆದರೆ ರಾತ್ರಿ ಟೈಮ್ ಓದ್ಕೊಳ್ತಾರೆ. ಸೊ ಬೆಳಗ್ಗೆ ಅದು ಓದ್ಕೊಂಡ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಥವಾ ತಲೆಗೆ ಹೋಗುತ್ತೆ, ಇದೆಲ್ಲ ಸುಳ್ಳು. ನೀವು ಯಾವ್ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ ಆ ರೀತಿನ ಕಂಟಿನ್ಯೂ ಮಾಡಿ. ಇನ್ನು ದಿನಕ್ಕೆ ಎಷ್ಟು ಅವರ್ ಓದ್ತೀರಾ ಅಕ್ಕ ಅಂತ ಕೇಳ್ತಾಯಿದ್ರಿ. ದಿನಕ್ಕೆ ನನಗೆ ಇಷ್ಟೇ ಅವರ್ ಅಂತ ಏನೂ ಫಿಕ್ಸ್ ಇಲ್ಲ. ಬಟ್ ನಾನು ಒಂದು ಟಾರ್ಗೆಟ್ ಹಾಕ್ಕೊಳ್ತೀನಿ. ಒಂದು ಬುಕ್ ಇಟ್ಕೊಂಡ್ರೆ ಇಷ್ಟು ದಿನದಲ್ಲಿ ಮುಗಿಸ್ಬೇಕು ಅಂತ ಟಾರ್ಗೆಟ್ ಹಾಕ್ಕೊಳ್ತೀನಿ. ಮತ್ತು ಒಂದು ದಿನದಲ್ಲಿ 10ರಿಂದ 12 ಪೇಜ್ ಓದಬೇಕು, ಈ ರೀತಿ ಟಾರ್ಗೆಟ್ ಹಾಕ್ಕೊಂಡು ಓದ್ಕೊಳ್ತೀನಿ. ಆ್ಯಂಡ್ ಡೇ ಬೈ ಡೇ ಪ್ಲ್ಯಾನಿಂಗ್, ಅಂದರೆ ಕೆಲಸ ಜಾಸ್ತಿ ಇದ್ದರೆ ಪ್ಲ್ಯಾನಿಂಗ್ ಚೇಂಜ್ ಆಗ್ತಾ ಇರುತ್ತೆ ಆ ರೀತಿ. ಇನ್ನು ಮತ್ತು ಟೆಟ್ಟಲ್ಲಿ ಎಷ್ಟು ಸ್ಕೋರ್ ಆಗಿದೆ ಅಂತ ಕೇಳ್ತಾಯಿದ್ರಿ. ಫ್ರೆಂಡ್ಸ್, ನಿಮಗೆ ಕೇಳ್ತಾ ಇರ್ಬೋದು, ಅದು ಬೆಳಗ್ಗೆ ಎದ್ದರೆ ನಮ್ಮ ಮನೆಯಿಂದ ನೀಟಾಗಿ ಸಮುದ್ರದ ಅಲೆಗಳ ಸೌಂಡ್ ಕೇಳಿಸುತ್ತೆ. ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ಕೇಳಿಸುತ್ತೆ. ಸೊ ನೋಡ್ಬೋದು ನೀವೆಲ್ಲ ಫಿಶಿಂಗಿಗೆ ಇಲ್ಲ ಆಲ್ಮೋಸ್ಟ್ 7ರಿಂದ 8 ದೋಣಿ ಇದೆ. ಸೊ ನನಗೆ ಕವರ್ ಮಾಡೋಕ್ಕಾಗ್ತಾಯಿಲ್ಲ ವಿಂಡೋದಿಂದ. ಎಲ್ಲರೂ ಫಿಶಿಂಗಿಗೆ ಬರ್ತಾರೆ. ನೀವು 4 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ದೋಣಿ ಓಡಾಟ ಎಲ್ಲ. ಮೋಟ್ರ್ ಹಾಕಿರೋ ದೋಣಿಗಳು ಸೌಂಡ್ ಬರುತ್ತೆ, ಮೋಟ್ರ್ ಇಲ್ಲದೆ ಇರೋ ದೋಣಿಗಳು ಅಂದರೆ ಕೈ ದೋಣಿಗಳೇನಿದೆ ಅದೇನು ಸೌಂಡ್ ಬರಲ್ಲ. ಬಟ್ ಜನ ಅಂತೂ ಇದ್ದೇ ಇರ್ತಾರೆ ಇಲ್ಲಿ. ತುಂಬ ಸಲ ಅಂದ್ಕೊಳ್ತೀನಿ ಲಾಸ್ಟಲ್ಲಿ ಹೋಗಿ ಓದ್ಕೊತ ಕೂತ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ. ಬಟ್ ಆಗಲ್ಲ, ಯಾಕೆಂದರೆ ಎಲ್ಲ ದೋಣಿಗಳು ಇಲ್ಲೇ ಓಡಾಡ್ತಾ ಇರುತ್ತೆ. ನಾನು ಬುಕ್ ಇಟ್ಕೊಂಡು ಕೂತ್ಕೊಂಡೆ ಅಂದರೆ ಇವ್ಳಿಗೆ ಏನಾಗಿದೆ ಅಂತೆಲ್ಲ ನನ್ನನ್ನೇ ನೋಡ್ಕೊಂಡು ಹೋಗ್ತಾರೆ. ಸೊ ನಾನು ಟ್ರೈ ಮಾಡಿ ಬಿಟ್ಬಿಟ್ಟಿದ್ದೀನಿ. ಹಾಗಾಗಿ ಲಾಸ್ಟಲ್ಲಿ ನಾನು ಓದೋಕ್ಕೆ ಹೋಗಲ್ಲ, ಮನೆ ಒಳಗೆ ಕೂತ್ಕೊಂಡು ಓದ್ಕೊಳ್ಳೋದು. ಸೊ ಒಳ್ಳೆ ಫ್ರೆಶ್ ಮೀನು ಸಿಗ್ತದೆ ನೋಡಿ. ಎಷ್ಟೊಂದು ದೋಣಿಗಳಿದೆ, ಇರೋದೆಲ್ಲ ಕಸಬು ಇದೆ. ಇವಾಗ ದೊಡ್ಡ ದೊಡ್ಡ ಬೋಟಿಂಗ್ಸ್ ಎಲ್ಲ ನಿಂತಿದೆ, ಹಾಗಾಗಿ ಒಳನಾಡು ಮೀನುಗಾರಿಕೆ ನಡೀತಾ ಇದೆ. ಸೊ ನೀವು ಕೇಳಿದ್ರಲ್ಲ TT ಎಷ್ಟು ಸ್ಕೋರ್ ಆಗಿದೆ ಅಂತ ಹೇಳಿ. ನಾನು 2017 ಒಂದು ಸಲ, 20 ಒಂದು ಸಲ, ಈಗ ಮೊನ್ನೆ ನಡೀತಲ್ವ 25 3 ಸಲ TT ಎಕ್ಸಾಮ್ ಅಟೆಂಡ್ ಮಾಡಿದ್ದೀನಿ. 3 ಸಲವೂ ಕ್ವಾಲಿಫೈಡ್ ಆಗಿದೆ. ಫಸ್ಟ್ ಪೇಪರು 2 ಸಲ ಕ್ವಾಲಿಫೈಡ್ ಆಗಿದೆ. ಸೆಕೆಂಡ್ ಪೇಪರ್ 3 ಸಲವೂ ಕ್ವಾಲಿಫೈಡ್ ಆಗಿದೆ. ಫಸ್ಟ್ ಪೇಪರಲ್ಲಿ 2025 ಡಿಸೆಂಬರಲ್ಲಿ ನಡೆದಾಗ 107 ಮಾರ್ಕ್ ಬಂದಿತ್ತು. ಆ್ಯಂಡ್ ಹೈಯೆಸ್ಟ್ ಸೆಕೆಂಡ್ ಪೇಪರಲ್ಲಿ ಅಂದರೆ 98 ಮಾರ್ಕ್ಸು. ನಾನು ಲಾಸ್ಟ್ ಟೈಮ್ ಡಿಸೆಂಬರಲ್ಲಿ ಅಷ್ಟಾಗಿ ಪ್ರಿಪ್ರೇಷನ್ ಮಾಡಿಲ್ಲ ಸೋಷಿಯಲ್ಲು, ಹಾಗಾಗಿ ನನಗೆ ಬರೀ 98 ಮಾರ್ಕ್ಸ್ ಬಂತು ಸೆಕೆಂಡ್ ಪೇಪರಲ್ಲಿ. ಫಸ್ಟ್ ಪೇಪರಲ್ಲಿ 107 ಇದೆ ಮಾರ್ಕ್ಸ್. ಸೊ ಇವರಿಬ್ಬರು ಎದ್ಬಿಟ್ಟಿದ್ದಾರೆ. ಬೇಗ ಎದ್ದಿರೋದ್ರಿಂದ ನಾನು ತೊಡೆ ಮೇಲೆ ಮಲ್ಕೊಂಡು ಬಿಡ್ತಾನೆ ಸಣ್ಣವನು, ಹಾಗಾಗಿ ಮಲಿಸ್ತಾ ಇದ್ದೀನಿ. ಇನ್ನು 7 o'clock ಕೂಡ ಆಗಲಿಲ್ಲ, ಬೇಗ ಬೆಳಕಾಗಿದೆ. ಸೊ ನಾನು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಓದ್ಕೊಳ್ಬೋದು ಅಂತ ಓದ್ಕೊಳ್ತಾ ಇದ್ದೀನಿ. ಹಸ್ಬೆಂಡ್ ಇವತ್ತು ಬೇಗ ಇದ್ದಿರೋದ್ರಿಂದ ಅಂಗಡಿ ಓಪನ್ ಮಾಡೋ ಕೆಲಸ ಏನು ನನಗಿಲ್ಲ. ಸೊ ನಾನು ಸೈಕಾಲಜಿ ಮತ್ತು ಮೊನ್ನೆ 2 days ಬ್ಯಾಕ್ ಸೈಕಾಲಜಿ ಓದಿದೆ, ಅದನ್ನು ಸ್ವಲ್ಪ ಹಾಗೆ ನೋಡ್ಕೊಳ್ತಾ ಇದ್ದೀನಿ ಪಾಯಿಂಟ್ಸ್ ಎಲ್ಲ. ಇವಾಗ ತಿಂಡಿ ಪ್ರಿಪೇರ್ ಮಾಡಬೇಕು. ತಿಂಡಿಗೆ ಚಿತ್ರಾನ್ನ ಮಾಡುವ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ದೀನಿ. ಸೊ ನಮ್ಮದು ಕೆಲಸ ಹೀಗೆ ಆಗೋಗುತ್ತೆ. ಅಡುಗೆ ಕೆಲಸನೇ ನಾನು ತುಂಬ ಟೈಮ್ ಕೊಡಬೇಕು. ಯಾಕಂದರೆ ನಿಮಗೆ ಕೆಲವ್ರಿಗೆ ಗೊತ್ತಿರ್ಬೋದು, ಮಧ್ಯಾಹ್ನ ಊಟ ಇರುತ್ತೆ ನಮ್ಮದು ಹೋಟೆಲಲ್ಲಿ. ಊಟ ಮಾತ್ರ ನಾವು ಪ್ರಿಪೇರ್ ಮಾಡೋದು, ಮೀನು ಊಟ ಮಾತ್ರ ಪ್ರಿಪೇರ್ ಮಾಡೋದು. ಹಾಗಾಗಿ ಅದಕ್ಕಂತೂ ನಾನು ಟೈಮ್ ಕೊಡಲೇಬೇಕು. ಮನೆ ಕೆಲಸ ಜೊತೆಗೆ ಅದರೊಟ್ಟಿಗೆ ಅದನ್ನು ಕೂಡ ನಡೆದು ಹೋಗುತ್ತೆ. ಸೊ ನಾನು ಇವಾಗ ತಿಂಡಿ ಪ್ರಿಪೇರ್ ಮಾಡಿ ಅಡುಗೆಗೆಲ್ಲ ರೆಡಿ ಮಾಡಿ ನಾನು ಮತ್ತೆ ಓದೋಕೆ ಕೂತ್ಕೊಳ್ಳುವಾಗ 12 ಗಂಟೆ ಆಗುತ್ತೆ. ನಾನು ಮೀನು ಸಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಕೊತ್ತಂಬರಿ, ಜೀರಿಗೆ ಮತ್ತು ಸ್ವಲ್ಪ ಕಾಳು ಮೆಣಸು, ಬೆಳ್ಳುಳ್ಳಿ, ಸಾಸಿವೆ, ಆಮೇಲೆ ಓಮ ಇಷ್ಟನ್ನು ಹಾಕಿ ಹುರಿದು ಮತ್ತೆ ಮೆಣಸು ಹಾಕಿ, ಮೆಣಸು ಕೊಟ್ಟೆಲ್ಲ ಕಟ್ ಮಾಡಿ ಮತ್ತು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಮತ್ತೆ ಹಾಕ್ತೀನಿ. ಅದಕ್ಕೆ ಮುಂಚೆ ಹುರ್ಕೊಂಡು ಇದು 2 ತೆಂಗಿನಕಾಯಿ ಹಾಕಿ ನಾನು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಇದಕ್ಕೆ ನಾವು ಏನೂ ಎಣ್ಣೆ ಹಾಕಲ್ಲ, ಹಾಗೆ ಮಾಡೋದು. ಸೊ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ 2 ತೆಂಗಿನಕಾಯಿ ಹಾಕಿ ಸ್ವಲ್ಪ ಹುಳಿ ಹಾಕಿ, ಸ್ವಲ್ಪ ಅಂದರೆ ಒಂದು 2 ನಿಂಬೆಹಣ್ಣಿನ ಗಾತ್ರದಷ್ಟು ಹುಳಿ ಹಾಕಿ
ಯೂಶಲಿ ಗ್ರೈಂಡರ್ಗೆ ಹಾಕೋದು. ಯಾಕಂದರೆ ಮಿಕ್ಸಿಯಲ್ಲಿ ಹಾಕಿದರೆ ಮಸಾಲೆ ಬಿಸಿಯಾಗಿ ಆಗೋದ್ರಿಂದ ನಮಗೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ. ಹಾಗಾಗಿ ಗ್ರೈಂಡ್ರಿಗೆ ಹಾಕೋದು. ಸೊ ಇದರಲ್ಲಿ ಟೈಮ್ ತೊಗೊಳುತ್ತೆ, 2 ಗಂಟೆ ತನಕ ಟೈಮ್ ತೊಗೊಳುತ್ತೆ. ನಾನು ಇವಾಗ 8-8:30ಗೆ ನಾನು ಗ್ರೈಂಡ್ರಿಗೆ ಹಾಕಿದೆ ಅಂದರೆ 11:30 ತನಕನೂ ಆಗ್ತಾ ಇರುತ್ತೆ. ಕೊಡಬೇಡ ನಡಿ. ಸೊ ಈಗ ಮೀನು ಕಟ್ ಮಾಡಬೇಕು. ಇವನಿಗೆ ಮೀನು ಅಂದರೆ ಸಾಕು. ಎಷ್ಟು ಜನ ಮೀನು ಇಲ್ಲಿ ಮಾರ್ಲಿಕ್ಕೆ ಬರ್ತಾರೆ, ಎಲ್ಲ ಇವನಿಗೆ ಫ್ರೆಂಡೇ. ಎಲ್ಲರ ಹತ್ರ ಮಾತಾಡ್ಬೋದು, ಮಾಡ್ಬಿಡ್ತಾನೆ. ಸೊ ನಾನು ಮಿಷನ್ನು ಓದ್ತಕೊತೀನಿ. ಇವಾಗ ಇಬ್ರಿಗೂ ತಿಂಡಿ ಕೊಟ್ಟು ಮತ್ತೆ ಉಳಿದ ಕೆಲಸ ಎಲ್ಲ ಮಾಡಿಕೊಂಡು ಮತ್ತೆ ನಾನು ಸ್ವಲ್ಪ ಹೊತ್ತು ಓದ್ಕೊಳ್ಬೇಕು. ಸೊ ಇವಾಗ ಎಲ್ಲ ರೆಡಿ ಮಾಡಿ 12 ಗಂಟೆ ಆಗಿದೆ. 12ರಿಂದ 1 ಗಂಟೆ ಓದ್ಕೊಳ್ತೀನಿ. ಸೊ 1 ಗಂಟೆ ಮನೇಲಿ ಎಲ್ಲ ರೆಡಿ ಮಾಡ್ತಾರೆ. ಅದರೊಳಗೆ ಯಾರಾದರೂ ಊಟ ತಂದರೆ ಆಮೇಲೆ ಇಬ್ಬರು ಊಟ ಕೂತಿದ್ದಾರೆ. ಫ್ರೈ ಮಾಡ್ತಾಯಿದ್ದೀನಿ. ನಾವು ಅಂದರೆ ನಮ್ಮ ಮನೆಯವ್ರು ಮಾತ್ರ ಒಂದು ಮೀನು ತಿಂತಾರೆ, ಬಿಟ್ಟರೆ ನಮ್ಮ ಮಕ್ಕಳೆಲ್ಲ ಸ್ವಲ್ಪ ಕಡಿಮೆ ತಿನ್ನೋದು. ಇವ್ನು ಸಣ್ಣವನಿಗೆ ಮಾತ್ರ ಮೀನು ಬೇಕೇ ಬೇಕು. ಊಟ ಟೈಮಿಗೆ ಕರೆಕ್ಟಾಗಿ ಹಿಡ್ಕೊಂಡ್ಬಿಡ್ತಾರೆ. ಲಾಸ್ಟ್ ಟೈಮ್ ವೀಡಿಯೋ ನೋಡಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ನಂಗೆ ಆ ಕಮೆಂಟ್ ಎಲ್ಲ ನೋಡಿ ಏನು ಅನ್ನಿಸ್ತು ಅಂತ ಹೇಳಿದ್ರೆ, ನೀವು ಇನ್ನೂ ತುಂಬ ಕನ್ಫ್ಯೂಷನಲ್ಲೇ ಇದ್ದೀರಾ ಅಂತ ಅನ್ನಿಸ್ತದೆ. ಯಾಕೆಂದರೆ GKಗೆ ನಮಗೆ 25 ಮಾರ್ಕ್ಸಿಗೆ ಏನು ಕೊಡ್ತಾರೆ, ಅದರೊಳಗೆ ಕರೆಂಟ್ ಅಫೇರ್ಸ್ ಆ್ಯಡ್ ಆಗುತ್ತೆ, ಜೊತೆಗೆ ಮೆಂಟಲ್ ಎಬಿಲಿಟಿ ಆ್ಯಡ್ ಆಗುತ್ತೆ, ಜೊತೆಗೆ ನಾನು ಲಾಸ್ಟ್ ಟೈಮ್ ಏನೇನು ಕಂಟೆಂಟ್ ಕೊಟ್ಟೆ ಅದು ಆ್ಯಡ್ ಆಗ್ತದೆ. ಅಂದರೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ, GPT ಎಕ್ಸಾಮ್ ಅಟೆಂಡ್ ಕ್ವಶನ್ ಪೇಪರ್ಸ್ ನೋಡ್ದಾಗಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ, ಏನೇನು ಕಂಟೆಂಟ್ ಮೇಲೆ ರಿಪೀಟೆಡ್ ಆಗಿ ಕ್ವಶನ್ಸ್ ಕೇಳಿದ್ದಾರೆ. ಆ ರಿಪೀಟೆಡ್ ಆಗಿ ಬಂದಿರೋ ಕಂಟೆಂಟ್ಸ್ನ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಕೊಟ್ಟಿದ್ವಿ. ಅದ್ರ ಜೊತೆಗೆ ನೀವು ಕರೆಂಟ್ ಅಫೇರ್ಸ್ನ ಓದ್ಕೊಳ್ಬೇಕು, ಜೊತೆಗೆ ಮೆಂಟಲ್ ಎಬಿಲಿಟಿನೂ ಕೂಡ ನೋಡ್ಕೊಳ್ಬೇಕು. ಈಗ ಕರೆಂಟ್ ಅಫೇರ್ಸಿಗೆ ಹೆಂಗೆ ನೋಟ್ಸ್ ಮಾಡ್ಕೊಂಡು ಮೇಡಮ್ ಅಂತಲೂ ಕೆಲವ್ರು ಕಮೆಂಟ್ ಮಾಡಿದ್ದೀರಾ. ಕರೆಂಟ್ ಅಫೇರ್ಸಿಗೆ ನನ್ನ ಪ್ರಕಾರ ಅಮರ್ ಕ್ಲಾಸಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವರು ಚೆನ್ನಾಗಿ ಹೇಳಿದ್ದಾರೆ. 1 ಮಂತಿಂದ 3 ವೀಡಿಯೋಸು, ಈ ಥರ ಒಂದು 1 ಇಯರಿಂದು ಅಥವಾ ಒಂದು 8 ಮಂತ್ಸಿಂದು ನೀವು ಪೂರ್ತಿ ನೋಡ್ಕೊಂಡು ನೋಟ್ಸ್ ಮಾಡಿಕೊಂಡ್ರೆ ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ. ಅದ್ರ ಜೊತೆಗೆ ಸ್ಪರ್ಧಾ ಅರಿವಲ್ಲೂ ಕೂಡ ಅವಾಗವಾಗ ಒಂದು 5 ಮಿನಿಟ್ಸು 10 ಮಿನಿಟ್ಸು ಈ ರೀತಿ ಸಣ್ಣ ವೀಡಿಯೋಸು ಮಾಡಿ ಹಾಕ್ತಿರ್ತಾರೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ. ಅದನ್ನು ಕೂಡ ನೀವು ಅವಾಗವಾಗ ನೋಡ್ಕೊಳ್ತಾ ಇದ್ರೆ ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಸಾಧನಾ ಅಕಾಡೆಮಿಯಲ್ಲಿ ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡ್ತಾರೆ ವೀಕ್ಲಿ ಒನ್ಸು. ಅದನ್ನು ಅಟೆಂಡ್ ಮಾಡಲಿಕ್ಕಾಗಲಿಲ್ಲಂದ್ರೂ ಅಡ್ಡಿಲ್ಲ. ಏನು ಮಾಡಬೇಕು ಅಂದರೆ ನೀವು ಅವರು ಆನ್ಸರ್ ಕೀ ಕೊಡ್ತಾರೆ. ಆನ್ಸರ್ ಕೀ ಒಳಗೆ ನಿಮಗೆ ಪ್ರತಿಯೊಂದೊಂದು ಕ್ವಶನು ವಿತ್ ಆಪ್ಷನ್ಸಿಂದು ಮತ್ತು ಆನ್ಸರಿಂದು ಎಕ್ಸ್ಪ್ಲನೇಷನ್ ಇರುತ್ತೆ. ಅದನ್ನು ನೀವು ಒಂದ್ಸಲ ನೋಡಿಕೊಂಡು ಅಥವಾ ಎಲ್ಲರೂ ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ಅದನ್ನು ಕೂಡ ನಿಮಗೆ ಕರೆಂಟ್ ಅಫೇರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಷ್ಟನ್ನು ಮಾಡಿಕೊಂಡ್ರೆ ನಾವು GKಯಲ್ಲಿ ಒಂದು ತನಕ ಮಾರ್ಕ್ಸ್ ತೆಗಿಬೋದು ಅಂತ ನನ್ನ ಅನಿಸಿಕೆ. ಸೊ ನೋಟ್ಸು ನಾನು ಹೇಳ್ದಂಗೆ ಮಾಡ್ಕೊಳ್ಳಿ. ಯಾಕೆಂದರೆ ನೋಟ್ಸ್ ಬೇಕು, ಓದ್ಕೊಳ್ಳಿಕ್ಕೆ ನೆನಪಾಗತ್ತೆ ನೋಟ್ಸು ಅನ್ನೋರು. ಇವಾಗ ನೋಡಿ, ನಾನು ಲಾಸ್ಟ್ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳಿದೆ, ವಿಶ್ವಸಂಸ್ಥೆ ಅಂತ. ವಿಶ್ವಸಂಸ್ಥೆನ ಗೂಗಲಲ್ಲಾರು ಸರ್ಚ್ ಮಾಡಿ ವಿಶ್ವಸಂಸ್ಥೆ ಅನ್ನೋ 30ರಿಂದ 45 ನಿಮಿಷ ತನಕ ವೀಡಿಯೋಸ್ ಇರುತ್ತೆ. ನಿಮಗೆ ಯಾವುದು ತುಂಬ ಸ್ವಲ್ಪ ಕನ್ವಿನಿಯೆಂಟ್ ಇರುತ್ತೆ ಅವರದ್ದು ಒಂದು ಯೂಟ್ಯೂಬ್ ನೋಡಿಕೊಂಡು ನೀವು ನೋಟ್ಸ್ ಮಾಡೋದ್ರಿಂದ ಒಂದೊಂದು ಟಾಪಿಕನ್ನು ಪರ್ಟಿಕ್ಯುಲರ್ ಒಂದೊಂದೇ ಟಾಪಿಕ್ನ ಕವರ್ ಮಾಡ್ಕೊಳ್ತಾ ಬರ್ಬೋದು. ಸೊ ನಾನು ಈ ರೀತಿ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಈ ರೀತಿ ಒಂದೊಂದೇ ಸಪ್ರೇಟ್ ಕಂಟೆಂಟ್ ಮೇಲೆ ನೀವು ಒಂದೊಂದು ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಈ ತುಂಬ ಜನ ತಪ್ಪು ಮಾಡೋದೇನಂತ ಹೇಳಿದ್ರೆ MCQs ಅಂತ, ಅದನ್ನು ನೋಡ್ಕೊಂಡು ನೀವು ನೋಟ್ಸ್ ಮಾಡ್ಕೊಳ್ತೀರಾ. ಅದು ಖಂಡಿತ ಏನೂ ನೆನಪಾಗಲ್ಲ. ನೀವು ಎಷ್ಟು ಸಲ ಓದ್ಕೊಂಡ್ರು ಅಷ್ಟೇ ಅದಷ್ಟು ಯೂಸು ಆಗಲ್ಲ. ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ನಾವು ನೋಟ್ಸ್ ಮಾಡ್ಕೊಂಡಾಗ ಅಥವಾ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ನಾವು ನೋಡ್ಕೊಂಡಾಗ ಏನಾಗ್ತದೆ ಅಂದರೆ ನಮಗೆ ಕಾನ್ಫಿಡೆನ್ಸು ಸಹ ಹೆಚ್ಚಾಗ್ತದೆ. ಆ ಕ್ವಶನ್ಸ್ ಬಂದರೆ ನಾವು ಆರಾಮಾಗಿ ಅಟೆಂಡ್ ಮಾಡ್ಬೋದು. ಸೊ ಇಷ್ಟು GKದು. ಸೈಕಾಲಜಿ ತುಂಬ ಜನ ಕೇಳ್ತಾ ಇದ್ರಿ. ಸೈಕಾಲಜಿ ನೋಡಿ, ನಾನು ಒಂದು ನಿಮ್ಮ ಹತ್ರ ಹೇಳಬೇಕು ಅಂತ ಹೇಳಿದ್ರೆ, 5-6 ಬುಕ್ಸನ್ನು ಓದೋದ್ರಿಂದ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ ದಯವಿಟ್ಟು ಅಂದ್ಕೊಳಕ್ಕೆ ಹೋಗ್ಬೇಡಿ. ಒಂದು ಸಬ್ಜೆಕ್ಟಿಗೆ ಒಂದು ಬುಕ್ ಹಿಡ್ಕೊಂಡು ಅದನ್ನೇ ರಿಪೀಟೆಡ್ ಆಗಿ ಓದ್ಕೊಳ್ತಿದ್ರೆ ಮಾತ್ರ ನಮಗೆ ಜಾಸ್ತಿ ಮಾರ್ಕ್ಸ್ ಬರೋದು. ಮಾತ್ರ ಇವಾಗ ನೀವು ಯಾವುದು ಓದ್ಕೊಂಡು ಬಂದಿದ್ದೀರಾ GK ಇದು ಸೈಕಾಲಜಿ, ಅದನ್ನೇ ಓದ್ಕೊಳ್ಳಿ, ಅದನ್ನೇ ರಿಪೀಟೆಡ್ ಆಗಿ ಓದ್ಕೊಳ್ಳಿ. ಅದರಲ್ಲೇ ನಿಮ್ಗೆ ಜಾಸ್ತಿ ಮಾರ್ಕ್ಸ್ ಬರ್ಬೋದು.
ಅದ್ರ ಜೊತೆಗೆ ನಿಮ್ಮದು PUCದು DSCRTದು ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ PUC ನಾವು ಓದ್ಕೊಂಡ್ರಿ ಅಂತ ಹೇಳಿದ್ರೆ ಪೂರ್ತಿ ಅಪ್ಡೇಟೆಡ್ ಕ್ವಶನ್ಸು ಪೂರ್ತಿ ಅಪ್ಡೇಟೆಡ್ ಕಂಟೆಂಟು PUCಯಲ್ಲೂ ಇದೆ. ಸೊ ಅದನ್ನು ನೀವು ಯಾವುದೇ ಎಕ್ಸಾಮ್ ಬರೀತಾ ಇರಲಿ, KAದಾಗಿರ್ಬೋದು, KPSದಾಗಿರ್ಬೋದು ಅಥವಾ ಟೀಚರ್ ಎಕ್ಸಾಮ್ ಆಗಿರ್ಬೋದು, ಯಾವುದೇ ಎಕ್ಸಾಮ್ ಬರೀತಾ ಇರಲಿ, ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಟೆಂಡ್ ಮಾಡ್ದೇನೆ ಅಥವಾ ನೋಡ್ಕೊಳ್ದೇನೆ ನೀವು ತಯಾರಿ ಮಾಡ್ತಾ ಇದ್ದೀರಾ ಅಂದರೆ ಅದು ನಿಜವಾಗ್ಲೂ ತುಂಬ ದೊಡ್ಡ ತಪ್ಪು. ಯಾಕೆಂದರೆ ನೀವು ಫಸ್ಟ್ ಕೆಲವರು ಹೇಳ್ತಾರೆ ಪೂರ್ತಿ ಕಂಟೆಂಟ್ ನಾನು ಓದ್ಕೊಂಡ್ಮೇಲೆ ಲಾಸ್ಟಿಗೆ PYQs ನೋಡ್ಕೊಳ್ತೀನಿ, ಲಾಸ್ಟಿಗೆ ನಾನು MCQs ಅಟೆಂಡ್ ಮಾಡ್ತೀನಿ ಅಂತ. ಸೊ ಅದು ನನ್ನ ಪ್ರಕಾರ ಹೇಳೋದಾದರೆ ಅದು ಏನೂ ಯೂಸ್ ಇಲ್ಲ. ಯಾಕೆಂದರೆ ನೀವು ನಿಮ್ಮ ಹತ್ರ ನಿಮ್ಮ ಬುಕ್ಲೆಟ್ ನಿಮ್ಮ ಹತ್ರ ಇರಬೇಕು. ಬುಕ್ಲೆಟ್ ಇಲ್ಲ ಅಂದರೂ ನೀವು ಏನೋ ಒಂದು ಇವಾಗ ಯಾವುದೋ ಒಂದು ಸೈಕಾಲಜಿ ಓದ್ಕೊಳ್ತಾ ಇದ್ದೀರಾ ಅಂತ ಎಣಿಸ್ಕೊಳ್ಳಿ. ನಿಮಗೆ ಓದಿ ಬೋರದು ಮಾಡೋಕ್ಕಿಂತ ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2017ಇಂದು, 19ಇಂದು, 22ದು ಒಂದ್ಸಲ ನೋಡ್ಕೊತ ಹೋಗಿ, ಇಲ್ಲ ಬರ್ಕೊತ ಹೋಗಿ, ಇಲ್ಲ ಒಂದೊಂದು ಸಣ್ಣ ಟಾಪಿಕ್ಕೇ ಇರುತ್ತೆ, ಅದು ಟಾಪಿಕ್ ಹೆಸರು ಹೇಳ್ತಾ ಹೋದರೆ, ಆ ಹೆಸರು ಬರ್ಕೊಳ್ತಾ ಹೋದರೆ ನಿಮ್ಗೆ 5ರಿಂದ 10 ನಿಮಿಷ ಸಾಲಲ್ಲ ಅದು ಬರ್ಕೊಳ್ಳೋಕ್ಕೆ. ಸೊ ಈ ರೀತಿ ಮಾಡ್ಕೊಳ್ತಾ ಇರೋದ್ರಿಂದ ನಾವು ಓದ್ಕೊಳ್ಳುವಾಗ ಈ ಕಂಟೆಂಟ್ ಕೇಳಿದ್ದಾರೆ, ಈ ಟಾಪಿಕ್ ಮೇಲೆ ಇಷ್ಟು ಕ್ವಶನ್ಸ್ ಇದೆ ಅನ್ನೋದು ನಮ್ಮ ಬ್ರೈನಲ್ಲಿ ಕುತ್ಕೊಂಡ್ಬಿಡುತ್ತೆ. ಆವಾಗ ನಮಗೆ ಒಂದು ಪರ್ಟಿಕ್ಯುಲರ್ ಆಗಿ ಐಡಿಯಾ ಬರುತ್ತೆ, ಈ ರೀತಿ ಕ್ವಶನ್ಸ್ ಆಗ್ಬೋದು, ಈ ಕಂಟೆಂಟು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಒಂದು ಬರುತ್ತೆ. ನೀವು ಈ ಥರ ಒಂದು ಐಡಿಯಾ ಮಾಡ್ಕೊಂಡು ಓದ್ಕೊಂಡ್ರೆ ನಮ್ಮ ಸ್ಟಡಿದು ಏನಿದೆ ಸರ್ಕಲು ತುಂಬ ಸ್ಮಾರ್ಟ್ ಆಗುತ್ತೆ. ಜೊತೆಗೆ ಅಪ್ಡೇಟೆಡ್ ವರ್ಷನ್ ನಾನು ಎಲ್ಲೆಲ್ಲಿ ಮಿಸ್ ಮಾಡ್ತಾ ಇದ್ದೀನಿ, ನಾನು ಏನೇನು ನಮ್ಮ ಸ್ಟಡಿಗೆ ನಾನು ಸೇರಿಸ್ಕೊಳ್ಬೇಕು ಅನ್ನೋ ಐಡಿಯಾ ಕೂಡ ನಿಮಗೆ ಬರುತ್ತೆ. ಅದಕ್ಕೆ ಹೇಳೋದು, ಎಲ್ಲರ ಹತ್ರನೂ ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, KAದಾಗಲಿ ಅಥವಾ KPSCದಾಗಲಿ ಅಥವಾ ಟೀಚರ್ ಎಕ್ಸಾಮ್ ಆಗಲಿ ಯಾವುದಾದ್ರೂ ಆಗಿರಲಿ, ಪರ್ಟಿಕ್ಯುಲರು KA ಮಾಡ್ತಾ ಇದ್ದರೆ ಅವ್ರದ್ದೇ KPSC ಕಂಡಕ್ಟ್ ಮಾಡ್ತಾ ಇದ್ರೆ ಅವ್ರದ್ದೇ ಕ್ವಶನ್ ಪೇಪರ್ ಬೇರೆ ಪ್ಯಾಟ್ರನ್ನು. ನಾವೆಲ್ಲ ಕ್ಲಬ್ ಮಾಡ್ಕೊಳ್ಳಿಕ್ಕಾಗಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ಇದೆ ಕ್ವಶನ್ ಪೇಪರ್ಸ್. ನೀವು ನೋಡ್ತಾ ಇದ್ರೆ KAಗೆ ನಾನು ಇವಾಗ ಟೀಚರ್ ಎಕ್ಸಾಮ್ ಬರಿತೀನಿ, ನಾನು PC ಅಥವಾ PC ಎಕ್ಸಾಮ್ ನಾನು ಅಟೆಂಡ್ ಮಾಡ್ತೀನಿ ಅಂತ ನೀವು ಹೋದರೆ ನಿಮ್ಮಂಥ ಮೂರ್ಖರು ಯಾರೂ ಇಲ್ಲ. ಯಾಕೆಂದರೆ ಟೀಚರ್ ಎಕ್ಸಾಮಿಂದು ಪ್ಯಾಟ್ರನ್ನೇ ಬೇರೆ ಕ್ವಶನ್ ಪೇಪರ್, ಇದು KA ನಡೆಸೋವಂಥ ಕ್ವಶನ್ ಪೇಪರ್ಸ್ ಪ್ಯಾಟ್ರನ್ನೇ ಬೇರೆ. ಅದನ್ನು ನೀವು ಕ್ಲಬ್ ಮಾಡಿ ಓದ್ಕೊಳ್ತೀನಿ ಅಂತ ಹೇಳಿದ್ರೆ ಖಂಡಿತ ನಾವು ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಫೋಕಸ್ ಒಂದರಲ್ಲಿ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಅದ್ರ ಮೇಲೆ ಮಾಡಿ ಫೋಕಸ್ಸು. ಬಟ್ ನಿಮ್ಮದು ಸ್ಟಡೀಸ್ ಏನಿದೆ ಅದು ಕರೆಕ್ಟ್ ಪ್ಲ್ಯಾನಿಂಗಲ್ಲಿ ಇರಬೇಕು ಅಷ್ಟೇ. ಸೊ ಫ್ರೆಂಡ್ಸ್, ಇಷ್ಟು ನಾನು ಫಾಲೋ ಅಪ್ ಮಾಡೋವಂಥ ಪ್ಲ್ಯಾನ್ಗಳು ಓದ್ಕೊಳ್ಳಿಕ್ಕೆ ಏನೇನು ಮಾಡ್ತೀನಿ ಅಂತ. ಸೊ ಈಗ ಕೆಲವ್ರು ಹೇಳ್ತಿದ್ರಿ ಟೈಮ್ ಟೇಬಲ್ ಹಾಕಿ ಮೇಡಮ್. ನಾನು ನಿಜವಾಗ್ಲೂ ಟೈಮ್ ಟೇಬಲ್ ಹಾಕೊಂಡು ಓದ್ಕೊಳ್ಳಲ್ಲ. ಒಂದು ಇವಾಗ ನಾನು ಸೈಕಾಲಜಿ ಇಟ್ಕೊಂಡೆ ಅಂತ ಹೇಳಿದ್ರೆ ಮೈಂಡ್ಸಲ್ಲೇ ಪ್ಲ್ಯಾನ್ ಮಾಡ್ಕೊಳ್ತೀನಿ. 4 ದಿನದಲ್ಲಿ ಇದು ಮುಗಿಸ್ಬೇಕು, 5 ದಿನದಲ್ಲಿ ಮುಗಿಸಿ 6ನೇ ದಿನ ನೋಟ್ಸ್ ಮಾಡ್ಕೊಳ್ಬೇಕು. ನೋಟ್ಸ್ ಅಂದರೆ ಶಾರ್ಟ್ ಕೀ ನೋಟ್ಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತೀನಿ. ಸೊ 5 ದಿನ ಆಗಲಿಲ್ಲ ಅಂದರೂ 6ನೇ ದಿನ 7ನೇ ದಿನಕ್ಕಾದರೂ ಅದು ಕಂಪ್ಲೀಟ್ ಆಗುತ್ತೆ, ಆವಾಗ ನಾನು ಮಾಡ್ಕೊಳ್ತೀನಿ. ಇನ್ನು ಮಿಡ್ಲಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಅದರದ್ದೇ MCQ ಅಟೆಂಡ್ ಮಾಡ್ತೀನಿ, ಇದೇ PYQs ನೋಡ್ಕೊಳ್ತೀನಿ. ಇಲ್ಲಾಂದರೆ ನಾನು ಒಂದು ಬುಕ್ ಒಳಗೆ ಎಲ್ಲ ಕ್ವಶನ್ ರೇಟ್ ಬರ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನೇ ನೋಡ್ಕೊಳ್ತಾ ಇರ್ತೀನಿ ಅಷ್ಟೇ. ಸೊ ಸಾರಿ, ನಾನು ಟೈಮ್ ಟೇಬಲ್ ಮಾಡ್ಕೊಂಡು ಓದ್ಕೊಳ್ಳಲ್ಲ. ಸೊ ಇದ್ರ ಬಗ್ಗೆ ನನಗೆ ಐಡಿಯಾನೂ ಇಲ್ಲ, ಟೈಮ್ ಟೇಬಲ್ ಕೊಡಿ ಅಂತ ಹೇಳಿದ್ರಲ್ಲ, ಸಾರಿ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ನನ್ನ ವಿಡಿಯೋ. ಹೋಪ್ ನಿಮ್ಮದೆಲ್ಲ ಕಮೆಂಟ್ಸಿಗೂ ನಾನು ಆನ್ಸರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ. ಸೊ ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಗೆ ಏನೋ ಪ್ಲ್ಯಾನ್ ಗೊತ್ತಾಗ್ತಾನೆ ಇಲ್ಲ, ತುಂಬ ಪ್ಯಾನಿಕ್ ಆಗಿದ್ದೀನಿ ಅಂತ ಹೇಳುವಾಗ ತುಂಬ IAS ಆಫೀಸರ್ಸಿದ್ದು ಮತ್ತು KS ಆಫೀಸರ್ದು ಇಂಟರ್ವ್ಯೂಸ್ ಇದೆ, ಅದನ್ನು ನೋಡ್ಕೊಳ್ಳಿ ಫ್ರೀ ಟೈಮಲ್ಲಿ. ನಾವು ಏನಂದರೆ ಎಕ್ಸಾಮ್ ಮೈಂಡ್ಸೆಟ್ಟಲ್ಲೇ ಇರಬೇಕಾಗ್ತದೆ ಎಕ್ಸಾಮ್ ಮುಗಿಯೋ ತನಕನೂ. ಸೊ ಹೆಂಗೆ ಕೊಡ್ಬೋದು ಕ್ವಶನ್ಸು, ಯಾವ ರೀತಿ ಓದ್ಬೋದು, ಈ ಥರ ಪ್ಲ್ಯಾನ್ ಮಾಡ್ಕೊತಾನೆ ಇರಿ, ಆವಾಗ ದಾರಿ ಕಾಣಿಸುತ್ತೆ. ಸೊ ಎಕ್ಸಾಮಲ್ಲೂ ಜಾಸ್ತಿ ಮಾರ್ಕ್ಸ್ ಬರಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್.